ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ಇವತ್ತಿನ ಈ ವಿಡಿಯೋ ತುಂಬ ಮುಖ್ಯವಾದದ್ದು. ಯಾಕೆಂದರೆ ನಿಮಗೆಲ್ಲ ಈಗಾಗಲೇ ಹೋಪನೋಪನೋ ಬಗ್ಗೆ ತಿಳಿದಿದೆ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳಿದಿದೆ. ನಿಮ್ಮ ಡೈಲಿ ಲೈಫಲ್ಲಿ ಹೋಪನೋಪನೋ ಲಾ ಆಫ್ ಅಟ್ರಾಕ್ಷನ್ನ ಹೇಗೆ ನೀವು ಬಳಸಿದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ನಿಮಗೆ ಸಿಗುತ್ತೆ, ನಿಮ್ಮ ಎನರ್ಜೀಸ್ ಹೇಗೆ ಪಾಸಿಟಿವ್ ಆಗಿರುತ್ತೆ, ಆ ಥರ ಪಾಸಿಟಿವ್ ಆಗಿದ್ದಾಗ ನೀವು ಏನೇನನ್ನ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತೀರಾ, ಇದ್ರ ಬಗ್ಗೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ಬನ್ನಿ, ಇದನ್ನ ನಾನು ಸಿಂಪಲ್ ಆಗಿ 15 ಪಾಯಿಂಟ್ಸ್ ಅಲ್ಲಿ ಹೇಳ್ತೀನಿ. ಮೊದಲನೇ ಪಾಯಿಂಟ್, ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್. ಗ್ರಾಟಿಟ್ಯೂಡ್ ಅಂದ್ರೆ ಏನು? ಧನ್ಯವಾದಗಳು, ಕೃತಜ್ಞತೆಗಳು. ನಮ್ಮ ಜೀವನದಲ್ಲಿ ಯಾರೆಲ್ಲ ಇದ್ದಾರೆ, ನಮ್ಮ ಹತ್ರ ಏನೇನಿದೆ, ಎಲ್ಲದಕ್ಕೂ ನಾವು ಧನ್ಯವಾದಗಳನ್ನು ಸಮರ್ಪಿಸೋದು. ನಿದ್ದೆ ಎದ್ದ ತಕ್ಷಣ ನಿಮ್ಮ ಲೈಫಲ್ಲಿರುವಂಥ ಮುಖ್ಯವಾದವರು ಅಥವಾ ಮುಖ್ಯವಾದ ವಸ್ತುಗಳು ಏನೇನಿರುತ್ತೋ, ನಿಮ್ಮ ಕಣ್ಣು ಸುತ್ತ ಏನೇನು ಕಾಣಿಸುತ್ತೋ, ದಿನ 11 ವಸ್ತುಗಳಿಗೆ ಅಥವಾ ಮನುಷ್ಯರಿಗೆ ಗ್ರ್ಯಾಟಿಟ್ಯೂಡನ್ನು ಹೇಳ್ಕೊಳ್ಳೋದು ಮರಿಬೇಡಿ. ಅದಷ್ಟೇ ಅಲ್ಲ, ನೀವು ಏನೇ ಕೆಲಸ ಮಾಡೋಕ್ಕೆ ಹೋಗ್ತಿದ್ರು, ಅದಕ್ಕೆ ನಿಮ್ಮ ಆಫೀಸಿಗೆ ಹೋಗ್ತೀರಾ, ಆಫೀಸ್ ಮುಂದೆ ನಿಂತ್ಕೊಂಡು ಆಫೀಸ್ನ ನೋಡಿಕೊಂಡು ಥ್ಯಾಂಕ್ ಯು ಸೋ ಮಚ್. ಅಡುಗೆ ಮಾಡೋಕ್ಕೆ ಹೋಗ್ತೀರಾ, ನಿಮ್ಮ ಅಡುಗೆ ಮನೇನ ನೋಡಿಕೊಂಡು ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಪ್ರತಿ ಒಂದಕ್ಕೂ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನಿಮ್ಮ ವೈಬ್ರೇಷನ್ ಹೀಗೆ ಹೈ ಆಗುತ್ತೆ. ಎರಡನೇ ಪಾಯಿಂಟ್, ಪಾಸಿಟಿವ್ ಅಫರ್ಮೇಷನ್ಸ್. ನೀವು ಏನೇ ಕೆಲಸ ಮಾಡ್ತಾ ಇರಿ, ಒಂದು ಕಾಫಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಫಸ್ಟೇ ಒಂದು ಅಫರ್ಮೇಷನ್ ಹೇಳ್ಕೊಂಡು ಮಾಡಿ. ಇವತ್ತು ಕಾಫಿ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲ, ಇವತ್ತು ಕಾಫಿ ತುಂಬ ಚೆನ್ನಾಗಿ ಬಂದಿದೆ, ಈ ಕಾಫಿನ ಕುಡಿತಾ ಇದ್ರೆ ಅಮೃತ ಕುಡ್ದಂಗಿದೆ, ವಾವ್. ಈ ರೀತಿ ಏನು ಕೆಲಸ ಮಾಡ್ತಿದ್ದೀರೋ ಅದನ್ನ ಮುಂಚೆನೆ ತುಂಬ ಚೆನ್ನಾಗಿ. ಈಗ ಮಕ್ಕಳು ಓದಕ್ಕೆ ಕುತ್ಕೋತಾ ಇದ್ದಾರಾ, ನೀವಾಗ ಏನು ಹೇಳ್ಕೋಬೇಕು? ವಾವ್, ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಕುತ್ಕೊಂಡು ಓದ್ತಾ ಇದ್ದಾರೆ, ಬುದ್ಧಿವಂತರಾಗಿದ್ದಾರೆ, ಎಕ್ಸಾಮ್ ಹತ್ರ ಬರ್ತಾ ಇದೆ, ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಈ ರೀತಿ ಪ್ರತಿ ಒಂದಕ್ಕೂ ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಬಿಡಿ. ಮೂರನೇದಾಗಿ, ನಿಮ್ಮಲ್ಲಿ ಯಾವ ನೆಗೆಟಿವಿಟೀಸ್ ಇದೆಯೋ ಅದೆಲ್ಲ ರಿಲೀಸ್ ಮಾಡಿಬಿಡಿ. ಹೇಗೆ ರಿಲೀಸ್ ಮಾಡ್ತೀರಾ? ಕೋಪ ಬಂತಾ, ಇಮಿಡಿಯೇಟಾಗಿ ಪೇಪರ್ ತಗೊಳ್ಳಿ, ನನ್ನಲ್ಲಿ ಇರುವ ಈ ಕೋಪವನ್ನು ರಿಲೀಸ್ ಮಾಡ್ತಾ ಇದ್ದೀನಿ, ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಪೇಪರಲ್ಲಿ ಬರೆದು ಅದನ್ನು ಸುಟ್ಟು ಆ ಬೂದಿನ ತಗೊಂಡೋಗಿ ಟಾಯ್ಲೆಟಲ್ಲಿ ಹಾಕಿ ಫ್ಲಶ್ ಮಾಡಿಬಿಡಿ. ಆಯಿತು, ರಿಲೀಸ್ ಆಯಿತು. ನಿಮಗೆ ವಿನಾಕಾರಣ ಯಾರನ್ನೋ ನೋಡಿದ್ರೆ ಅಸೂಯೆ ಬರ್ತಿದ್ಯಾ, ಅವ್ರ ಹತ್ರ ಇದ್ದಿದೆ ನನ್ನ ಹತ್ರ ಇಲ್ವಲ್ಲ, ಈ ಥರದ್ದೇನಾದರೂ ಬರ್ತಿದ್ಯಾ, ಇಮಿಡಿಯೇಟಾಗಿ ನಿಮಗೆ ಇಲ್ಲಿ ಫ್ಲ್ಯಾಶ್ ಆಗಬೇಕು, ಇಲ್ಲ ಇದು ನೆಗೆಟಿವ್ ಇಮೋಷನ್ ಅಂತ ಬರೆದು, ನನ್ನಲ್ಲಿರುವ ಈ ಅಸೂಯೆಯನ್ನು ಬಿಡುಗಡೆ ಮಾಡುತ್ತಿದ್ದೇನೆ ಅಂತ ಬರೆದು ಅದನ್ನು ಸುಟ್ಟು ಟಾಯ್ಲೆಟಿಗೆ ಹಾಕಿ. ಯಾವಾಗ ನಿಮಗೆ ನೆಗೆಟಿವ್ ಇಮೋಷನ್ಸ್ ಬರ್ತಿರುತ್ತೋ ಅದನ್ನೆಲ್ಲ ರಿಲೀಸ್ ಮಾಡಬೇಡಿ. ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. 4ನೇ ಪಾಯಿಂಟ್, ಲಿವ್ ಇನ್ ದ ಪ್ರೆಸೆಂಟ್. ಈ ಕ್ಷಣ ಏನಾಗ್ತಿದೆ ನಮ್ಮ ಜೀವನದಲ್ಲಿ ಅದು ಮಾತ್ರ ನಮಗೆ ಮುಖ್ಯ. ಹಿಂದೆ ಏನಾಯ್ತು, ನಮ್ಮ ಹಿಂದೆ ಅಥವಾ ಮುಂದೆ ಏನಾಗುತ್ತೆ, ಎರಡೂ ನಮ್ಮ ಕೈಯಲ್ಲಿಲ್ಲ. ಆಲ್ರೆಡಿ ಆಗಿರೋದು ಆಗೋಗಿದೆ, ಅದನ್ನು ನಾವು ಬದಲಾಯಿಸೋಕ್ಕಾಗಲ್ಲ. ಮುಂದೆ ಏನಾಗುತ್ತೆ ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ಈ ಕ್ಷಣ ಏನು ನಡೀತಾ ಇದೆ ಲೈಫಲ್ಲಿ, ನಮ್ಮ ಮನಸ್ಸಲ್ಲಿ, ನಮ್ಮಲ್ಲಿ, ಅದೇ ಇಂಪಾರ್ಟೆಂಟ್. ಸೊ ಈ ಕ್ಷಣದಲ್ಲೇ ನಾವು ಜೀವಿಸೋಣ. ಈ ಕ್ಷಣ ಏನೇನು ಮಾಡಬೇಕು ಅದರ ಬಗ್ಗೆ ಯೋಚನೆ ಮಾಡೋಣ. ನನ್ನಲ್ಲಿ ನಾನು ಹೇಗೆ ಚೇಂಜಸ್ ಅನ್ನ ತಂದ್ಕೋಬೇಕು, ಇದನ್ನ ಯೋಚನೆ ಮಾಡೋಣ. ಈಗ 5ನೇ ಪಾಯಿಂಟ್, ಹೋಪನೋಪನೋ ಪ್ರಾಕ್ಟೀಸ್. ಈಗಾಗಲೇ ನಿಮಗೆಲ್ಲ ಹೋಪನೋಪನ ಬಗ್ಗೆ ತುಂಬ ಇನ್ಫಾರ್ಮೇಷನ್ಸ್ ಅನ್ನ ಕೊಟ್ಟಿದ್ದೀನಿ. ಮತ್ತೆ 19ನೇ ತಾರೀಕಿಂದ ಫ್ರೀ ಸೆಷನ್, ಹೋಪನೋಪನೋ ಫ್ರೀ ಸೆಷನ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಎಲ್ಲ ಹೋಪನೋಪನ ಬಗ್ಗೆ ಅಲ್ಲಿ ಇನ್ನಷ್ಟು ಡೀಟೇಲ್ಸನ್ನು ಮಾತಾಡ್ಕೊಳ್ಳೋಣ. ಇಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಿದ್ದೆ ಎದ್ದ ತಕ್ಷಣ ಮಿರರಲ್ಲಿ ನಿಮ್ಮ ಈ 3rd ಐನ ನೋಡಿಕೊಂಡು ನಿಮ್ಮ ಹೆಸರು ಹೇಳಿಕೊಂಡು 108 ಸಲ ಹೋಪನೋಪನೋ ಚಾಂಟ್ ಮಾಡಿ. ಮತ್ತೆ ತಂದೆಗೆ ತಾಯಿಗೆ 108 ಸಲ ಹೋಪನೋಪನೋ ಹೇಳ್ಕೊಳ್ಳೋದು. ನಿಮ್ಮ ಹೆಸರಿಗೆ ಮತ್ತೆ ತಂದೆಗೆ ತಾಯಿಗೆ 108 ಸಲ ಕಂಪಲ್ಸರಿ ಹೇಳ್ಕೊಳ್ಳೇಬೇಕು. ಅದು ಬಿಟ್ಟು ಇನ್ನು ಬೇರೆ ನೀವೇನೇನು ಮಾಡ್ತಿದ್ದೀರೋ ಎಲ್ಲದಕ್ಕೂ ನಿಮ್ಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ ಎಲ್ಲದಕ್ಕೂ ಹೇಳ್ಕೊಳ್ಳಿ. ಇದು ಹೋಪನೋಪನೋ ಬಗ್ಗೆ. ನೆಕ್ಸ್ಟ್ 6ನೇ ಪಾಯಿಂಟ್, ಮೆಡಿಟೇಷನ್. ಈ ಮೆಡಿಟೇಷನ್ ಅನ್ನೋದು ಎಷ್ಟು ಮುಖ್ಯ ಅಂದರೆ, ಒಂದು ದಿನದಲ್ಲಿ ನಮ್ಮ ಈ ಬ್ರೈನಲ್ಲಿ 72,000 ಥಾಟ್ಸ್ ಬರ್ತಾ ಇರುತ್ತೆ, ಆಲೋಚನೆಗಳು. ಅಷ್ಟು ಬ್ಯುಸಿಯಾಗಿರುತ್ತೆ ನಮ್ಮ ಬ್ರೈನ್. ಇನ್ನು ನಮಗೆ ಬೇಕಾಗಿರೋದನ್ನ ಯೋಚನೆ ಮಾಡೋಕ್ಕಾದ್ರೂ ಅದರಲ್ಲಿ ಟೈಮ್ ಎಲ್ಲಿರುತ್ತೆ ಅಲ್ವಾ? ಹಾಗಾಗಿ
ದಿನದಲ್ಲಿ ಒಂದು 15ನಿಂದ 20 ನಿಮಿಷದವರೆಗೆ ನಮ್ಮ ಆ ಬ್ರೈನನ್ನು ನಾವು ಯಾವ ಆಲೋಚನೆಗಳಿಲ್ಲದೆ ಹಾಗೆ ಸ್ಟಿಲ್ಲಾಗಿಟ್ಟರೆ, ಕಾಮಾಗಿ ಪೀಸಾಗಿಟ್ಟರೆ, ಆವಾಗ ಆ ಬ್ರೈನ್ಗೂ ರೆಸ್ಟ್ ಸಿಗುತ್ತೆ, ಇನ್ನಷ್ಟು ಎನರ್ಜೆಟಿಕ್ ಆಗುತ್ತೆ. ಸೊ ಮೆಡಿಟೇಷನ್ ತುಂಬ ಮುಖ್ಯ. ನೆಕ್ಸ್ಟ್ 7ನೇ ಪಾಯಿಂಟ್ ಫಾರ್ಗಿವ್ನೆಸ್ ಅಂದರೆ ಕ್ಷಮೆ. ಸೊ ನಿಮಗೆ ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಯಾರನ್ನು ನೋಡಿದ್ರೆ ನಿಮಗೆ ತುಂಬ ಕೋಪ ಬರುತ್ತೆ, ಯಾರ ಜೊತೆ ನಿಮಗೆ ಹೊಂದಾಣಿಕೆ ಆಗ್ತಿಲ್ಲ, ಯಾರ ಜೊತೆ ಯಾವಾಗಲೂ ಜಗಳಗಳಾಗುತ್ತೆ, ಯಾರನ್ನ ನೋಡಿದ್ರೆ ನಿಮಗೆ ಅಸೂಯೆ ಆಗುತ್ತೆ, ಯಾರನ್ನ ನೋಡಿದ್ರೆ ನಿಮಗೆ ದ್ವೇಷ ಇದೆ, ಫಸ್ಟ್ ಇದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಕೂತ್ಕೊಂಡು ಒಬ್ಬರೊಬ್ಬರನ್ನೇ ನೆನೆಸ್ಕೊಂಡು ಅವರನ್ನು ಕ್ಷಮಿಸ್ತಾ ಇದ್ದೀನಿ ಅಂತ ಹೇಳಿ ಕ್ಷಮಿಸ್ಬಿಟ್ಟು ಅವರನ್ನು ಇಲ್ಲಿಂದ ಮತ್ತು ಇಲ್ಲಿಂದ ಬಿಡುಗಡೆ ಮಾಡಿಬಿಡಿ. ಯಾಕೆಂದರೆ ಬೇರೆ ಮನುಷ್ಯರ ಮೇಲೆ, ನಮ್ಮ ಫ್ಯಾಮಿಲಿಯವರಾಗಲಿ ಹೊರಗಿನವರೇ ಆಗಲಿ ಯಾರೇ ಆಗಲಿ, ಅವ್ರ ಮೇಲೆ ನಮಗೆ ಯಾವುದಾದ್ರೂ ನೆಗೆಟಿವ್ ಎಮೋಷನ್ಸ್ ಇದ್ದರೆ ಇಲ್ಲಿ ಬ್ಲಾಕೇಜಸ್ ಕ್ರಿಯೇಟ್ ಆಗುತ್ತೆ. ನಮ್ಮ ಹೃದಯದಲ್ಲಿ ಯಾವಾಗ ಬ್ಲಾಕೇಜಸ್ ಕ್ರಿಯೇಟ್ ಆಗುತ್ತೆ, ಲೈಫಲ್ಲಿ ನಾವು ಅಂದ್ಕೊಂಡಿರೋ ಮ್ಯಾನಿಫೆಸ್ಟೇಷನ್ಸು ಸಿಗಲ್ಲ, ನಮಗೂ ಯಾವುದೂ ಒಳ್ಳೆಯದಾಗ್ತಾ ಇರಲ್ಲ, ನಮಗೆ ಆರೋಗ್ಯ ಸರಿ ಇರಲ್ಲ, ಕರಿಯರಲ್ಲಿ ಪ್ರಾಬ್ಲಮ್, ಹಣದಲ್ಲಿ ಪ್ರಾಬ್ಲಮ್, ಈ ಥರ ಆಗ್ತಿರುತ್ತೆ. ಸೊ ಯಾರ್ಯಾರನ್ನು ಕ್ಷಮಿಸ್ಬೇಕೋ ಅವರನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ಈಗ 8ನೇ ಪಾಯಿಂಟ್ ಹಾರ್ಟ್ ಸೆಂಟರ್ಡ್ ಲಿವಿಂಗ್ ಅಂದರೆ ಏನು? ಹಾರ್ಟ್ ಸೆಂಟರ್ಡ್ ಲಿವಿಂಗ್ ಅಂದರೆ ನಮ್ಮ ಹೃದಯದಲ್ಲಿ ಪ್ರೀತಿಯನ್ನು ಇನ್ನಷ್ಟು ಬೆಳೆಸ್ಕೊಳ್ಳೋದು, ಮಮತೆಯನ್ನು ಇನ್ನಷ್ಟು ಬೆಳೆಸ್ಕೊಳ್ಳೋದು, ದಯೆ, ಕರುಣೆ ಇದೆಲ್ಲವನ್ನ ಬೆಳೆಸ್ಕೊಳ್ಳೋದು. ಯಾರ ಮೇಲೂ ಯಾವ ನೆಗೆಟಿವ್ ಇಮೋಷನ್ಸು ಇರಬಾರ್ದು. ಈಗಾಗಲೇ ಫರ್ಗಿವ್ನೆಸ್ ಬಗ್ಗೆ ಹೇಳಿದೆ, ಅದನ್ನೆಲ್ಲ ರಿಲೀಸ್ ಮಾಡಿದ್ದೀರಾ ಅಂದ್ರೇ ನಿಮ್ಮ ಹೃದಯದಲ್ಲಿ ಪ್ರೀತಿ ಅನ್ನೋ ಹೂ ಅರಳುತ್ತಾ ಇರುತ್ತೆ, ಅರಳಬೇಕು. ಅದೇ ಹಾರ್ಟ್ ಸೆಂಟರ್ಡ್ ಲಿವಿಂಗ್ ಅಂದರೆ. ಇದನ್ನು ತುಂಬಾ ಮುಖ್ಯ. ಯಾವಾಗ ನಮಗೆ ಯಾರ ಮೇಲೂ ಈ ಥರ ನೆಗೆಟಿವ್ ಎಮೋಷನ್ಸ್ ಇರಲ್ವೋ ಏನಾಗುತ್ತೆ, ನಮ್ಮ ಹೃದಯ ಹಗುರ ಆಗುತ್ತೆ, ಮ್ಯಾನಿಫೆಸ್ಟೇಷನ್ಸ್ನ ಅದೇ ಅಟ್ರ್ಯಾಕ್ಟ್ ಮಾಡಿ ಕೊಡುತ್ತೆ. ನೆಕ್ಸ್ಟ್ 9ನೇ ಪಾಯಿಂಟ್ ಇನ್ನರ್ ಚೈಲ್ಡ್ ಹೀಲಿಂಗ್. ನಿಮ್ಮ ಇನ್ನರ್ ಚೈಲ್ಡ್, ಈ ಇನ್ನರ್ ಚೈಲ್ಡ್ ಬಂದು ಎಷ್ಟೋ ವರ್ಷಗಳಿಂದ ನೀವು ಹುಟ್ಟಿದಾಗಿಂದ ಯಾವ್ಯಾವುದೋ ಇಮೋಷನ್ಸು, ಬೇರೆಯವ್ರಿಂದ ನೀವು ತಂದ್ಕೊಂಡಿರೋದು, ಬೇರೆಯವ್ರು ಕೊಟ್ಟಿದ್ದು, ಈ ಥರ ಎಷ್ಟೊಂದು ಇಮೋಷನ್ಸ್ನ ಹಾಕಿಟ್ಕೊಂಡು ಗಾಯ ಆಗಿರುತ್ತೆ ಪಾಪ ಇನ್ನರ್ ಚೈಲ್ಡ್ಗೆ. ಅದನ್ನು ಈಗ ನೀವೇ ಅದನ್ನು ಕಾಳಜಿ ವಹಿಸ್ಕೊಂಡು ಅದನ್ನು ಹೀಲ್ ಮಾಡಬೇಕಾಗಿರೋದು. ಹೇಗೆ ಹೀಲ್ ಮಾಡೋದು ಅಂದರೆ ನಿಮ್ಮ ಇನ್ನರ್ ಚೈಲ್ಡ್ಗೆ ಹೊಪ್ಪನೊಪ್ಪನೋ ಹೇಳ್ಕೊಳ್ಳೋದು, ಆಮೇಲೆ ಇನ್ನರ್ ಚೈಲ್ಡ್ ಹೀಲಿಂಗ್ ಮೆಡಿಟೇಷನ್ಸ್ ಮಾಡೋದು. ಇನ್ನರ್ ಚೈಲ್ಡ್ ಹೀಲಿಂಗ್ ಮೆಡಿಟೇಷನ್ ಈಗಾಗಲೇ ಹಾಕಿದ್ದೀನಿ, ನಿಮಗೋಸ್ಕರ ಬೇಕು ಅಂದರೆ ಅದನ್ನು ಇಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಹಾಕ್ತೀನಿ. ಸೊ ಅದನ್ನು ಕೇಳಿಸ್ಕೊಂಡು ದಿನ ಮಾಡ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ ನಿಮ್ಮ ಇನ್ನರ್ ಚೈಲ್ಡನ್ನು. ಸೊ ನೆಕ್ಸ್ಟ್ 10ನೇ ಪಾಯಿಂಟ್ ಬಂದು ಮಂತ್ರಾಸ್ ಚಾಂಟಿಂಗ್. ನಮ್ಮ ಮಂತ್ರಗಳಿಗೆ ತುಂಬಾ ಪವರ್ ಇದೆ. ದಿನ ಯಾವುದಾದ್ರೂ ಒಂದು ಮಂತ್ರ ತಗೊಳ್ಳಿ, ಅದನ್ನು 21 ಸಲ ಶ್ರದ್ಧೆ ಭಕ್ತಿಯಿಂದ ಮೆಡಿಟೇಷನ್ ಮಾಡೋ ಥರ ಕೂತ್ಕೊಂಡು ಅದನ್ನು ಚಾಂಟ್ ಮಾಡಿ. ಯಾವುದು ಇಲ್ಲ ಅಂದರೂ ಸುಮ್ಮನೆ ಬ್ರೀತ್ ಇನ್ ಮಾಡಿಕೊಂಡು ಈ ರೀತಿ ಓಂಕಾರ ಮಾಡ್ಕೊಳ್ಳಿ. ಅದು ಬರೀ ಓಂಕಾರದಲ್ಲೇ ಸಿಕ್ಕಾಪಟ್ಟೆ ಪವರ್ ಇದೆ. ಸೊ ಮಂತ್ರಾಸ್ ಕಡೆ ಗಮನ ಕೊಡಿ. ಸೋಮವಾರ ಆಯಿತಾ ಈಶ್ವರಂದು ಯಾವುದಾದ್ರೂ ಮಂತ್ರ ತಗೊಳ್ಳಿ, 21 ಸಲ ಹೇಳ್ಕೊಳ್ಳಿ. ಮಂಗಳವಾರ ಆಯಿತಾ ಸುಬ್ರಹ್ಮಣ್ಯ ಸ್ವಾಮಿದು ಆ ಥರ ತಗೊಳ್ಳಿ, ಅಥವಾ ನಿಮ್ಗೆ ಇಷ್ಟವಾದ ಮಂತ್ರಗಳು ಯಾವುದು ಬೇಕಾದ್ರೂ ಚಾಂಟ್ ಮಾಡ್ಕೊಳ್ಳಿ. 11ನೇ ಪಾಯಿಂಟ್ ನೇಚರ್ ಜೊತೆ ಕನೆಕ್ಟ್ ಆಗಿ. ನೇಚರ್ ಅಂದರೆ ಏನು? ಪರಿಸರ, ನಿಸರ್ಗ. ಸೊ ನಿಮಗೆಲ್ಲಾದರೂ ಪಾರ್ಕ್ ಇತ್ತು ಅಂದರೆ ನಿಮ್ಮ ಮನೆ ಹತ್ರ ಪಾರ್ಕಲ್ಲಿ ಹೋಗಿ ಗಿಡ ಮರಗಳು ನಡುವೆ ಸ್ವಲ್ಪ ಹೊತ್ತು ನಡೆದಾಡಿ, ಹುಲ್ಲಿರುತ್ತಲ್ಲ ಆ ಹುಲ್ಲು ಮೇಲೆ ಚಪ್ಪಲಿ ಇಲ್ಲದೆ ಸ್ವಲ್ಪ ನಡೀರಿ. ಆಮೇಲೆ ಆ ಹುಲ್ಲು ಮೇಲೆ ಕುತ್ಕೊಂಡು ಮೆಡಿಟೇಷನ್ಸ್ ಮಾಡಿ ಆರಾಮಾಗಿ ಕುತ್ಕೊಳ್ಳಿ. ಹರಿಯೋ ನೀರಿರೋ ಜಾಗದಲ್ಲಿದ್ದರೆ ನೀವೇನಾದರೂ ಆ ನೀರಿನ ಹತ್ರ ಕುತ್ಕೊಂಡು ಧ್ಯಾನ ಮಾಡಿ, ಎಂಜಾಯ್ ಮಾಡಿ ನೇಚರ್ನ. ಆಗ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ. ನಮ್ಮ ಮನಸ್ಸಲ್ಲೇ ಏನೋ ಒಂಥರ ಆನಂದ, ಆ ಸಂತೋಷನ ನೀವೆಲ್ಲ ಅನುಭವಿಸಿ. ನೆಕ್ಸ್ಟ್ 12ನೇ ಪಾಯಿಂಟ್ ನೀರು ತುಂಬ ತುಂಬ ಇಂಪಾರ್ಟೆಂಟ್. ಯಾರಿಗೆಲ್ಲ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೋ ನಿಮಗೆ ಅಂಥವರು ನೀರು ಕಡಿಮೆ ಕುಡಿತಾ ಇರ್ತೀರ. ನೀವು ಎಷ್ಟು ಜಾಸ್ತಿ ನೀರು ಕುಡಿದ್ರೆ ನಿಮ್ಮಲ್ಲಿರೋ ಆ ಇಮೋಷನ್ಸ್ ಎಲ್ಲ ಅಷ್ಟು ಈಸಿಯಾಗಿ ವಾಶ್ ಔಟ್ ಆಗಿಬಿಡುತ್ತೆ, ಪಾಸಿಟಿವ್ ಆಗ್ತೀರಾ. ನೆಕ್ಸ್ಟ್ ಬಂದು 13ನೇ ಪಾಯಿಂಟು ಆ್ಯಕ್ಟ್ ಆಫ್ ಕೈಂಡ್ನೆಸ್. ಅಂದರೆ ಆ್ಯಕ್ಟ್ ಆಫ್ ಕೈಂಡ್ನೆಸ್ ಅಂದರೆ ಏನು? ನಮ್ಮಲ್ಲಿ ದಯೆ, ಕರುಣೆ, ಮಮತೆ ಇದೆಲ್ಲ ಇರಬೇಕು. ನಿಮ್ಮ ಮನೆಯಲ್ಲೇ ತಗೊಳ್ಳೋಣ ಫಸ್ಟು.
ಮನೆಯಲ್ಲಿ ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳು ಏನೋ ಕೆಲಸ ಮಾಡ್ತಾ ಇದ್ದಾರೆ, ಕಷ್ಟಪಟ್ಕೊಂಡು ಮಾಡ್ತಾ ಇದ್ದಾರೆ, ನೋವನ್ನು ಅನುಭವಿಸ್ಕೊಂಡು ನಿಮ್ಮ ಹತ್ರ ಅಲ್ಲಿ ಆರಾಮಾಗಿ ಕೂತಿದ್ದೀರಾ. ನಿಮ್ಗೆ ಒಳ್ಳೇದಾಗತ್ತಾ? ಇಲ್ಲ. ನೀವು ಹೋಗಿ ಅವ್ರಿಗೆ ಸಹಾಯ ಮಾಡಿದರೆ ಅವ್ರಿಗೂ ಒಂಚೂರು ತುಂಬ ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ! ಆ ಸಣ್ಣ ಸಹಾಯ ಸಾಕು ಅವ್ರಿಗೆ ಎಷ್ಟು ಖುಷಿ ಆಗಿಬಿಡುತ್ತೆ. ಒಂದು ಹೆಲ್ಪಿಂಗ್ ಹ್ಯಾಂಡ್ ಸಿಕ್ತಲ್ಲ ಅಂತ. ನಿಮ್ಮ ಮನೆಯವರಿಗೆ ಅಷ್ಟು ಆನಂದ ಸಿಗ್ತಾ ಇದೆ ಅಂದರೆ, ನೀವೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀರಾ, ರೋಡಲ್ಲಿ ಯಾರೋ ಬಿದ್ದಿದ್ದಾರೆ, ಅವ್ರ ಸಾಮಾನೆಲ್ಲ ಬಿದ್ದೋಗಿದೆ, ಅವ್ರು ಯಾರು ಅಂತ ಗೊತ್ತಾಗೋ ಅವಶ್ಯಕತೆ ಇಲ್ಲ, ಓಡ್ ಹೋಗಿ ಅವ್ರಿಗೇನು ಬೇಕೋ ಅದನ್ನು ಸಹಾಯ ಮಾಡಿದ್ದೀರಾ, ಅದು ಆ್ಯಕ್ಟ್ ಆಫ್ ಕೈಂಡ್ನೆಸ್. ಯಾರಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ ಅವರಿಗೆ ಸಹಾಯ ಮಾಡಿ. ನಿಮ್ಮ ವೈಬ್ರೇಷನ್ ಹೈ ಆಗುತ್ತೆ. ನೀವು ಕಷ್ಟದಲ್ಲಿದ್ದಾಗ ಬೇರೆಯವರು ಬಂದು ನಿಮಗೆ ಸಹಾಯ ಮಾಡೋ ಆ ಒಂದು ಕೈಂಡ್ ಆಫ್ ಆ್ಯಕ್ಟ್ ಆಫ್ ಕೈಂಡ್ನೆಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ಈಗ 14ನೇ ಪಾಯಿಂಟ್, ನಿಮ್ಮ ಎನರ್ಜಿ, ನಿಮ್ಮ ಆರಾ ಬ್ರೈಟ್ ಆಗಿರಬೇಕು. ಯಾವಾಗಲೂ ನಿಮ್ಮ ಎನರ್ಜಿ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅಂದರೆ ಈ ರೀತಿ ಕ್ರಿಸ್ಟಲ್ಸನ್ನು ಬಳಸೋದು ತುಂಬ ಮುಖ್ಯ. ಈ ಥರ ಅಮೆಥಿಸ್ಟ್, ಪರ್ಪಲ್ ಕಲರ್ದು ಅಮೆಥಿಸ್ಟು, ರೋಸ್ ಕ್ವಾರ್ಟ್ಸ್ ಅಥವಾ ಸೆಲೆನೈಟ್, ಕ್ಲಿಯರ್ ಕ್ವಾರ್ಟ್ಸ್, ಈ ಥರದ್ದೆಲ್ಲ ನೀವು ಹಾಕ್ಕೊಂಡಾಗ ನಿಮ್ಮ ಮೈ ಮೇಲಿದ್ದಾಗ ಮನಸ್ಸು ಯಾವಾಗಲೂ ರಿಲ್ಯಾಕ್ಸ್ಡ್ ಆಗಿ ಪ್ರಶಾಂತವಾಗಿರೋಕ್ಕೆ ಅದು ಸಹಾಯ ಮಾಡುತ್ತೆ. ಇನ್ನೂ ಅದರ ಬೆನಿಫಿಟ್ಸ್ ತುಂಬಾ ಇದೆ. ಕ್ರಿಸ್ಟಲ್ಸ್ ಬಗ್ಗೆನೇ ಯಾವಾಗಾದರೂ ಒಂದು ವಿಡಿಯೋ ಮಾಡ್ತೀನಿ, ಆವಾಗ ನಿಮಗೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಡಾಗಿ ಹೇಳ್ತೀನಿ. ಈಗ ಇಷ್ಟೇ. ಬಟ್ ನೀವು ಕ್ರಿಸ್ಟಲ್ಸ್ ತಗೊಳ್ಳೋವಾಗ ಹುಷಾರು, ನೀವು ಪ್ಯೂರ್ ಕ್ರಿಸ್ಟಲ್ಸೇ ತಗೊಳ್ಳಿ. ಡ್ಯೂಪ್ಲಿಕೇಟ್ ಆದರೆ ಅದು ಅದರದ್ದು ಎನರ್ಜಿ ಎಲ್ಲ ಏನೂ ಇರಲ್ಲ, ಸುಮ್ಮನೆ ನೋಡೋಕ್ಕಷ್ಟೇ ಅದು. ಲಾಸ್ಟ್ ಪಾಯಿಂಟ್, ದಿನ ರಾತ್ರಿ ಮಲಗೋಕ್ಕೂ ಮುಂಚೆ ಒಂದು ಕೆಲಸನ ಮಾಡಲೇಬೇಕು. ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲೆಲ್ಲೋ ಓಡಾಡಿರ್ತೀರಾ, ಯಾರ್ಯಾರ್ದೋ ನೆಗೆಟಿವಿಟಿನೆಲ್ಲ ತೊಗೊಂಡಿರ್ತೀರಾ ನಿಮಗೆ ಗೊತ್ತಿಲ್ಲದೇನೆ. ಸೊ ಅದನ್ನು ಕ್ಲೆನ್ಸ್ ಮಾಡಿಕೊಂಡು ಮಲ್ಕೊಳ್ಳಿ. ಹೇಗೆ ಅಂತೀರಾ? ಕಲ್ಲುಪ್ಪನ್ನು 2 ಹಿಡಿಯಲ್ಲಿ ತಗೊಳ್ಳಿ, ಹೀಗೆ ಇಟ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ 3 ಸಲ ಅಥವಾ 11 ಸಲ ಅಥವಾ 21 ಸಲ ಚಾಂಟ್ ಮಾಡಿಕೊಂಡು ಅದನ್ನು ಸಿಂಕಲ್ಲಿ ಹಾಕಿ ಕೈ ತೊಳ್ಕೊಂಬಿಡಿ. ಎಲ್ಲ ಬ್ಯಾಡ್ ಎನರ್ಜೀಸ್, ನೆಗೆಟಿವ್ ಎನರ್ಜೀಸ್ ರಿಲೀಸ್ ಆಗಿಬಿಡುತ್ತೆ, ಕ್ಲೀನಾಗಿ ಇರ್ತೀರಾ. ಸೊ ಈ 15 ಪಾಯಿಂಟ್ಸನ್ನು ನಿಮ್ಮ ಡೈಲಿ ಲೈಫಲ್ಲಿ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಆವಾಗ ನೋಡಿ ಲೈಫಲ್ಲಿ ಎಂಥ ಚೇಂಜ್ ಬರುತ್ತೆ. ನೀವು ಏನನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ, ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಹೇಗೆ ಅಟ್ರ್ಯಾಕ್ಟ್ ಆಗುತ್ತೆ, ಇದೆಲ್ಲ ನೀವು ಅನುಭವಿಸ್ಬೇಕು ಅಂದರೆ ಈ 15 ಪಾಯಿಂಟ್ಸನ್ನು ನೀವು ಫಾಲೋ ಮಾಡಬೇಕು. ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.